ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಓಲ್ಡ್ ಸ್ಯಾರಿನಲ್ಲಿ ಲಾಂಗ್ ಗೌನ್ನ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಇದಕ್ಕೆ ನಾನು 4 ಮೀಟರ್ ಲೈನಿಂಗನ್ನು ತಗೊಂಡಿದ್ದೀನಿ. ಮೊದಲಿಗೆ ನಾವು ಲೈನಿಂಗನ್ನು 4 ಫೋಲ್ಡಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎದೆ ಸುತ್ತಳತೆ ಎಷ್ಟಿರುತ್ತೋ ಅದರ 4ನೇ ಭಾಗಕ್ಕೆ ಮಾರ್ಜಿನನ್ನು ಕೂಡ ಸೇರಿಸ್ಕೊಂಡು ನಾವು ಇದನ್ನು ಫೋಲ್ಡ್ ಮಾಡಿಕೊಂಡು ಅಷ್ಟಕ್ಕೆ ನಾವು ಕ್ಲಾತನ್ನು ಬಾಡಿ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ತಗೊಳ್ಳೋಣ. ಇಷ್ಟಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಎದೆ ಸುತ್ತಳತೆ ಬಂದುಬಿಟ್ಟು 8.5 ಇದೆ 4ನೇ ಭಾಗದಲ್ಲಿ. ಅದಕ್ಕೆ ಮಾರ್ಜಿನನ್ನು ನೀವು 1.5 ಅಥವಾ 2 ಇಂಚನ್ನು ಸೇರಿಸ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ಯಾವ ರೀತಿ ಮಾರ್ಕಿಂಗ್ಸ್ ಮಾಡಿಕೊಂಡು ಕಟ್ ಮಾಡಬೇಕು ಅಂತ ನೋಡೋಣ. ಫೋಲ್ಡಿಂಗ್ ಹಾಕ್ಕೊಂಡ್ಮೇಲೆ ಕೆಳಗಡೆ ಸೈಡು ಮಾರ್ಜಿನ್ನು 1/2 ಇಂಚು ಬಿಟ್ಬಿಡಿ. ನಂತರ ಲೆಂತು ನೀವು ಬಾಡಿ ಪಾರ್ಟ್ ಎಷ್ಟಿರಬೇಕು ಅಂದ್ಕೊಂಡಿದ್ದೀರೋ ಅಷ್ಟನ್ನು ಇಟ್ಕೊಳ್ಳಿ. ನಾನು 15 ಇಂಚ್ ಇಡ್ತಾಯಿದ್ದೀನಿ. ಮೇಲೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೋಬೇಕು. ಟೋಟಲಾಗಿ 16 ಇಂಚು. ಶೋಲ್ಡರ್ ಮತ್ತು ಹಾರ್ಮೋಲು 5 ಇಂಚನ್ನು ಹಾಕ್ಕೊತಾ ಇದ್ದೀನಿ. ಎದೆ ಸುತ್ತಳತೆ 8.5 ಇದೆ. ಇಲ್ಲಿ 7 ಇಂಚನ್ನು ಹಾಕ್ಕೊತಾ ಇದ್ದೀನಿ ಸೊಂಟದ ಸುತ್ತಳತೆ ಹತ್ರ. ಮಾರ್ಜಿನ್ 2 ಇಂಚನ್ನು ಹಾಕ್ಕೊತಾ ಇದ್ದೀನಿ. ಈ ಮಾರ್ಜಿನ್ಗೂ ಕೂಡ ಸೇರಿಸಿ ಒಂದು ಲೈನನ್ನು ಹಾಕ್ಕೊಳ್ಳೋಣ. ಹಾರ್ಮೋಲಲ್ಲಿ 1.5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಶೇಪನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ನೆಕ್ಕು 2 ಇಂಚ್ ಇಡ್ತಾಯಿದ್ದೀನಿ. ಶೋಲ್ಡರ್ 3 ಇಂಚ್ ಇಡ್ತಾಯಿದ್ದೀನಿ. ನೆಕ್ ಲೆಂತು 4.5 ಇಡ್ತಾಯಿದ್ದೀನಿ. ನಿಮಗೆ ಯಾವ ನೆಕ್ ಡಿಸೈನ್ ಬೇಕೋ ಅದನ್ನು ಡ್ರಾ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡ್ಮೇಲೆ ಈ ಕಡೆ ಕೆಳಗಡೆ ಸೈಡು ಶೇಪನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿ ಒಂದು 1/2 ಇಂಚ್ ಒಳಗಡೆಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಲಾಂಗ್ ಗೌನು ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿರುತ್ತೆ ಮತ್ತು ಕೆಳಗಡೆ ಹೆಚ್ಚು ಕಡಿಮೆ ಇರ್ದಿರ ಇರುತ್ತೆ. ಈ ರೀತಿ ಶೇಪ್ ಕಟ್ ಮಾಡಿಲ್ಲ ಅಂದರೆ ಕೆಳಕ್ಕೂ ಮ್ಯಾಕು ಆಗುತ್ತೆ. ನೆಕ್ಕು ನೀವು ಫ್ರಂಟ್ ಟು ಬ್ಯಾಕ್ ಒಂದೇ ಡಿಸೈನ್ ಇಡೋ ಹಾಗಿದ್ದರೆ ಒಂದೇ ಸಲ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು. ಈ ಕಡೆ ಎಕ್ಸ್ಟ್ರಾ ಇರೋದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಫ್ರಂಟ್ ಟು ಬ್ಯಾಕು ಸಪ್ರೇಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಫ್ರಂಟ್ ಪಾರ್ಟ್ಗೆ ಹಾರ್ಮೋಲಲ್ಲಿ 1/2 ಇಂಚು ಒಳಗಡೆಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಲ್ಲಿ ನೀವು ಇನ್ನು ಸ್ವಲ್ಪ ನೆಕ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಈ ರೀತಿ ಜಾಸ್ತಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಕೂಡ 4 ಫೋಲ್ಡಲ್ಲಿ ಫೋಲ್ಡ್ ಹಾಕ್ಕೊಂಡು ಈ ಕಡೆ ಎಡ್ಜಿಗೆ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚು ಬಿಟ್ಟು ಒಂದು ಲೈನನ್ನು ಸ್ಟ್ರೈಟಾಗಿ ಹಾಕ್ಕೊಳ್ಳಿ. ನಂತರ ಸ್ಲೀವ್ಸ್ ಲೆಂತು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ 4 ಇಂಚ್ ಇಡ್ತಾಯಿದ್ದೀನಿ. ಈ ಕಡೆ ಕೂಡ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಬಿಡಬೇಕು. ಈಗ ಡೌನಿಗೆ ನಾನು 2 ಇಂಚ್ ಇಡ್ತಾಯಿದ್ದೀನಿ. ನಂತರ ನೀವು ಕಟ್ ಮಾಡ್ಕೊಂಡಿರೋವಂಥ ಫ್ಯಾಬ್ರಿಕ್ನ ತಗೊಂಡು ಬಾಡಿ ಪಾರ್ಟ್ನ ಇದರಲ್ಲಿ ಹಾರ್ಮೋಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅಷ್ಟಕ್ಕೆ ಹಾರ್ಮೋಲಲ್ಲಿ ಈ ರೀತಿ ಡೌನಿಂಗ್ ಇಟ್ಟಿರ್ತೀವಲ್ಲ ಆ ಲೈನ್ ಮೇಲೆಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ನಂತರ ಮಾರ್ಜಿನನ್ನು ಕೂಡ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಲೀವ್ಸ್ ಲೂಸ್ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕನ್ನು ಹಾಕ್ಕೊಳ್ಳಿ. ನಿಮ್ಮ ಅಳತೆ ಇದರಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕೆ ಇದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡಿಕೊಂಡ್ರೆ ಸ್ಲೀವ್ಸು ಕೂಡ ರೆಡಿ ಆಗುತ್ತೆ. ಈಗ ಇದಕ್ಕೆ ನಾವು ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತಲ್ಲಿ ಈ ಬಾರ್ಡರ್ ಇದೆಯಲ್ವ ಸ್ಯಾರಿದು, ಈ ಬಾರ್ಡರ್ನ ನಾನು ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ. ಡಿಫ್ರೆಂಟಾಗಿ ಇರೋದ್ರಿಂದ ಎರಡೂ ಕೂಡ ಬಾರ್ಡರ್ ಮತ್ತು ಸ್ಯಾರಿ ಮೇನ್ ಫ್ಯಾಬ್ರಿಕ್ಕು ಇದನ್ನು ಕಟ್ ಮಾಡಿ ಈ ರೀತಿ ನಾನು ತೆಗಿತಾ ಇದ್ದೀನಿ. ಸೇಮ್ ಇದ್ದವಾಗ ನಾವು ಹಾಗೇ ಸ್ಟಿಚ್ ಮಾಡ್ಕೋಬೋದು. ಹೀಗೆ ಎಲ್ಲ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡ್ಮೇಲೆ ಈಗ ನಾವು ಲೈನಿಂಗಿಗೆ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟಲ್ಲಿ 4 ಫೋಲ್ಡಲ್ಲಿ ಇದನ್ನು ಫೋಲ್ಡ್ ಹಾಕ್ಕೊಂಡು ಬಾಡಿ ಪಾರ್ಟನ್ನು ಇದ್ರ ಮೇಲೆ ಜೋಡಿಸ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ. ಹೊಸದಾಗಿ ಕಲಿತಾ ಇರೋರು ಈ ರೀತಿ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಲೀವ್ಸನ್ನು ಕೂಡ ಅದೇ ರೀತಿ 4 ಫೋಲ್ಡಲ್ಲಿ ಹಾಕ್ಕೊಂಡು ಸ್ಲೀವ್ಸನ್ನು ಕೂಡ ಕಟ್ ಮಾಡ್ಕೊಳ್ಳೋಣ.
ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಮಿಕ್ಕಿರೋ ಲೈನಿಂಗನ್ನು ತಗೊಂಡು ಬಾಟಮನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು 4 ಫೋಲ್ಡಲ್ಲಿ ಈ ರೀತಿ ಫೋಲ್ಡನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗ ಇದನ್ನು ಕೋನ್ ಶೇಪ್ಗೆ ಈ ರೀತಿ ಫೋಲ್ಡ್ ಹಾಕ್ಕೊಂಡವಾಗ ಇದು 4 ಇರೋದು 8 ಫೋಲ್ಡ್ ಆಗುತ್ತೆ. 4 ಫೋಲ್ಡ್ ಇರೋದು ಕೋನ್ ಶೇಪ್ಗೆ ಹಾಕ್ಕೊಂಡಾಗ ಇದು 8 ಫೋಲ್ಡ್ ಆಗುತ್ತೆ. ನೀವು ಕಟ್ ಮಾಡ್ಕೊಂಡಿರೋ ಬಾಡಿ ಪಾರ್ಟಲ್ಲಿ ಎಷ್ಟು ಲೆಂತ್ ಇದೆ ಅಂತ ನೋಡ್ಕೊಳ್ಳಿ. ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಅದು 4 ಫೋಲ್ಡ್ ಮೇಲೆ ನಾವು ಕಟ್ ಮಾಡಿರ್ತೀವಲ್ವ, ಇದು 8 ಫೋಲ್ಡ್ ಇರೋದ್ರಿಂದ ಮತ್ತೆ ನಾವು ಅದರ ಅಳತೆಗೆ ಅರ್ಧಕ್ಕೆ ನಾವು ಈ ರೀತಿ ನೋಡ್ಕೋಬೇಕು. ತಗೊಂಡು ಅದೆಷ್ಟಕ್ಕೆ ಬರುತ್ತೋ ಅಷ್ಟಿಗೆ ಈ ರೀತಿ ಕಾರ್ನರಲ್ಲಿ ಮಾರ್ಕನ್ನು ಹಾಕ್ಕೊಳ್ಳಿ. ನಾವು ಅಳತೆ ನೋಡಿರೋದಕ್ಕಿಂತ ಒಂದು ಅರ್ಧ ಇಂಚು ಕಡಿಮೆ ಹಾಕ್ಕೊಳ್ಳಿ. ಹಾಗೆ ಎರಡೂ ಕಾರ್ನರ್ಸು ಕೂಡ ಸೇಮ್ ಲೆಂತ್ ಇರಬೇಕು. ಅದೇ ಲೆಂತ್ಗೆ ಮಧ್ಯಕ್ಕೆ ಕೂಡ ಈ ರೀತಿ ಮಾರ್ಕ್ ಹಾಕ್ಕೊಂಡು ಈಗ ಲೆಂತ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಟೇಪಲ್ಲಿ ನೋಡ್ಕೊಳ್ಳಿ. ನಾವು ಅರ್ಧ ಇಂಚು ಕರೆಕ್ಟಾಗಿ ಇಟ್ಟಾಗ ರೌಂಡ್ ಶೇಪ್ ಇರೋದರಿಂದ ಪರ್ಫೆಕ್ಟಾಗಿ ಬರುತ್ತೆ. ಈಗಿಷ್ಟಕ್ಕೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಕಡಿಮೆ ಇರುತ್ತೆ, ಒಂದು ಸೈಡು ಜಾಸ್ತಿ ಇರುತ್ತೆ. ಈ ಕಡಿಮೆ ಇರೋ ಕಡೆಗೆ ನೋಡ್ಕೊಳ್ಳಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಇದರಲ್ಲಿ 27 ಇಂಚಸ್ ಅಂದರೆ ಎಷ್ಟು ಲೆಂತ್ ಇದೆಯೋ ಅಷ್ಟಕ್ಕೆ ಮಾರ್ಕ್ ಹಾಕ್ತಾಯಿದ್ದೀನಿ. 27 ಇಂಚಸ್ ಮಾರ್ಕ್ ಇರೋದ್ರಿಂದ ಸೇಮ್ ಲೆಂತ್ಗೆ ಈ ರೌಂಡ್ ಫುಲ್ಲು ಕೂಡ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಇದೇ ರೀತಿ ನೀವು ರೌಂಡಾಗಿ ಮಾರ್ಕನ್ನು ಹಾಕ್ಕೊಂಡು ಈ ರೌಂಡ್ ಮೇಲೆ ಈಗ ನಾವು ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿಕೊಂಡಾಗ ನೋಡಿ, ಕೆಲವು ಪೀಸಸ್ಗೆ ಅಂದರೆ 4 ಪೀಸಸ್ಗೆ ಈ ರೀತಿ ಶಾರ್ಟೇಜ್ ಬರುತ್ತೆ. ಅದಕ್ಕೆ ನಾವು ಕೆಳಗಡೆ ಕಟ್ ಮಾಡಿ ಬಿಟ್ಟಿರೋವಂಥ ಕ್ಲಾತನ್ನು ತಗೊಂಡು ಈ ರೀತಿ ಜೋಡಿಸ್ಕೊಳ್ಳಿ. ಮೇಲೆ ಸ್ಟಿಚಿಂಗ್ ಮಾರ್ಜಿನ್ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಈ ರೀತಿ ಜೋಡಿಸ್ಕೊಂಡು ಈ ರೀತಿ ಕರೆಕ್ಟಾಗಿ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡ್ರೆ ನೋಡಿ, ಶಾರ್ಟೇಜ್ ಇರೋದು ಕೂಡ ಕಂಪ್ಲೀಟ್ ಆಗುತ್ತೆ. ಈಗ ಇದಕ್ಕೆ ನಾವು ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತನ್ನು ಕೂಡ 4 ಫೋಲ್ಡಲ್ಲಿ ಫೋಲ್ಡ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನು ಈಗ ಕೋನ್ ಶೇಪ್ಗೆ ಹಾಕಿದಾಗ ಇದು ಕೂಡ 8 ಫೋಲ್ಡ್ ಆಗುತ್ತೆ. ನಾವು ಲೈನಿಂಗು ಕೂಡ ಸೇಮ್ 8 ಫೋಲ್ಡಲ್ಲಿ ಅಲ್ವಾ ಫೋಲ್ಡ್ ಮಾಡಿ ಕಟ್ ಮಾಡಿದ್ದು. ಇದನ್ನು ಕೂಡ ಈ ರೀತಿ ಕೋನ್ ಶೇಪ್ಗೆ ಹಾಕ್ಕೊಂಡು ನಾವು ಕಟ್ ಮಾಡಿರೋ ಲೈನಿಂಗನ್ನು ಇದ್ರ ಮೇಲೆ ಜೋಡಿಸ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ನ ನೀವು ಫೋಲ್ಡ್ ಮಾಡ್ಕೊಳ್ಳೋವಾಗ ಪರ್ಫೆಕ್ಟಾಗಿ ಫೋಲ್ಡ್ ಹಾಕ್ಕೊಳ್ಳಿ. ಅದು ಜಾರೋಗ್ತಾ ಇರುತ್ತೆ ಕೆಲವು ಕ್ಲಾತಸ್ಸು. ಈ ರೀತಿ ಲೈನಿಂಗನ್ನು ಜೋಡಿಸ್ಕೊಂಡು ಅದು ಎಷ್ಟು ಲೆಂತ್ ಇದೆಯೋ ಅಷ್ಟಕ್ಕೆ ಬೇಕು ಅಂದರೆ ಕಟ್ ಮಾಡ್ಕೋಬೋದು. ಇನ್ನು ಸ್ವಲ್ಪ ಲೆಂತ್ ಜಾಸ್ತಿ ಬೇಕಂದ್ರೂ ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ 33 ಇಂಚಸ್ಗೆ ಮಾರ್ಕನ್ನು ಹಾಕ್ಕೊಂಡು ಇದನ್ನು ಕೂಡ ನಾವು ಲೈನಿಂಗನ್ನು ಯಾವ ರೀತಿ ಮಾರ್ಕ್ ಹಾಕಿದ್ವೋ ಅದೇ ರೀತಿ ರೌಂಡಾಗಿ ಮಾರ್ಕನ್ನು ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಲೈನಿಂಗು ಲೆಂತ್ ಅನ್ನೋದು ಕಡಿಮೆ ಇರೋದ್ರಿಂದ ಅದು ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಪೀಸ್ ಅನ್ನೋದು ಶಾರ್ಟೇಜ್ ಬರುತ್ತೆ 4 ಪೀಸಸ್ಗೆ. ಅದನ್ನು ಕೂಡ ಸೇಮ್ ನಾವು ಲೈನಿಂಗಲ್ಲಿ ಯಾವ ರೀತಿ ಕಟ್ ಮಾಡ್ತೀವೋ ಅದೇ ಮೆಥಡಲ್ಲಿ ಇಲ್ಲಿ ಕೂಡ ನಾವು ಎಕ್ಸ್ಟ್ರಾ ಕ್ಲಾತನ್ನು ಈ ರೀತಿ ಬಿಟ್ಟು ಒಳಗಡೆಗೆ ಜಾಯಿನ್ ಮಾಡಿಕೊಂಡು ಈ ರೀತಿ ಕೆಳಗಡೆ ಸೈಡು ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿಕೊಂಡ್ರೆ ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ನಾವು ಜಾಯಿನ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಈಗ ಇದನ್ನು ನಾವು ನೋಡಿ ಲೈನಿಂಗನ್ನು ಮೇನ್ ಕ್ಲಾತ್ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ರೈಟ್ ಸೈಡ್ಗೆ ಹಾಕ್ಕೊಂಡು ನೆಕ್ಕನ್ನು ಫಸ್ಟು ಸ್ಟಿಚ್ ಮಾಡ್ಕೋಬೇಕು. ಎರಡೂ ಪಾರ್ಟನ್ನು ಕೂಡ ಬಾಡಿ ಪಾರ್ಟನ್ನು ಈ ರೀತಿ ಜೋಡಿಸ್ಕೊಂಡು ನೆಕ್ ಹತ್ರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಮೇನ್ ಕ್ಲಾತ್ಗೆ ನಾನು ರೈಟ್ ಸೈಡ್ ಇದನ್ನು ಲೈನಿಂಗನ್ನು ಜೋಡಿಸ್ಕೊಂಡಿದ್ದೀನಿ. ಈಗ ನೆಕ್ ಹತ್ರ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ಹೀಗೆ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಬಿಟ್ಟು ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಈಗ ಇದನ್ನು ಟರ್ನ್ ಮಾಡಿಕೊಂಡು ಮತ್ತೆ ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋಣ. ಹೀಗೆ ಟರ್ನ್ ಮಾಡಿಕೊಂಡಾಗ ನಾವು ಮೇನ್ ಕ್ಲಾತ್ ಮೇಲೆ ಮೇನ್ ಸೈಡ್ ಇಟ್ಟಿದ್ವಲ್ಲ ಅದು ಈಗ ಫ್ರಂಟಿಗೆ ಬರುತ್ತೆ, ಲೈನಿಂಗು ಬ್ಯಾಕ್ ಸೈಡ್ ಹೋಗುತ್ತೆ. ಈಗ ನೆಕ್ಕನ್ನು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಸುತ್ತಲೂ ಕೂಡ ಮತ್ತೆ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಲೈನಿಂಗಿಗೂ ಮತ್ತು ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು
ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನು ಒಂದು ಪಾರ್ಟನ್ನು ತೋರಿಸ್ತಾ ಇದ್ದೀನಿ. ಸೇಮ್ ಇನ್ನೊಂದು ಪೀಸ್ ಇರುತ್ತಲ್ವ ಬ್ಯಾಕ್ ಪಾರ್ಟು, ಅದನ್ನು ಕೂಡ ಸೇಮ್ ಮೆಥಡಲ್ಲೇ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಎರಡೂ ಕೂಡ ನೆಕ್ಕು ಎಲ್ಲ ನಾನು ಒಂದೇ ಇಟ್ಟಿರೋದ್ರಿಂದ ಎರಡನ್ನೂ ಕೂಡ ತೋರಿಸ್ತಿಲ್ಲ. ಒಂದು ಪಾರ್ಟನ್ನು ತೋರಿಸ್ತಾ ಇದ್ದೀನಿ, ಇನ್ನೊಂದು ಪಾರ್ಟನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾವು ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಳ್ಳೋಣ. ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳೋವಾಗ ಈ ರೀತಿ ಒಂದರ ಮೇಲೆ ಒಂದನ್ನು ಉಲ್ಟಾ ಇಟ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಳಿ. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಎರಡು ಶೋಲ್ಡರ್ನು ಕೂಡ ಈ ರೀತಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ಸಲ್ಲಿ ನಾನು ಆಗಲೇ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕಟ್ ಮಾಡಿದ್ದೆ ಅಲ್ಲ, ಸೊ ಲೈನಿಂಗ್ ಬೇಡ ಅಂತ ಹಾಗೇ ಇಟ್ಬಿಟ್ಟು ಜಸ್ಟ್ ಮೇನ್ ಫ್ಯಾಬ್ರಿಕ್ ಮಾತ್ರ ಅದು ಕೂಡ ನಾನು ಪಿಕೋ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಪಿಕೋ ಮಾಡೋವಂಥ ಆಪ್ಷನ್ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ಚನ್ನ ಮಾಡ್ಕೊಳ್ಳಿ. ನಾನು ಪಿಕೋ ಇರೋದ್ರಿಂದ ನನ್ನ ಮಿಷನಲ್ಲಿ ಆಪ್ಷನ್ನು ನಾನಿಲ್ಲಿ ಪಿಕೋ ಮಾಡ್ಕೊತಾ ಇದ್ದೀನಿ. ಅದು ನಿಮ್ಮ ಇಷ್ಟ, ನಿಮಗೆ ಬೇಕು ಅಂದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಪಿಕೋ ಮಾಡಿಕೊಂಡ್ರು ಕೂಡ ಸ್ಲೀವ್ಸು ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಪಿಕೋ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಪ್ಲಫಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಸು ಕೂಡ. ಎರಡು ಸ್ಲೀವ್ಸನ್ನು ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇವನ್ನು ನಾವು ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಪಿಕೋ ಮಾಡ್ಕೊಳ್ಳೋವಾಗ ನೋಡಿ, ನಾನು ಒಂದು ಕೈಯಲ್ಲಿ ಮುಂದೆಗೆ ಎಳ್ಕೊತಾ ಇದ್ದೀನಿ. ಈ ರೀತಿ ಎಳ್ಕೊಂಡು ಸ್ಟಿಚ್ ಮಾಡಿದಾಗ ಚೆನ್ನಾಗಿ ಫ್ಲಫಿಯಾಗಿ ಕಾಣಿಸುತ್ತೆ. ನೀವು ಬಾಟಮನ್ನು ಕೂಡ ಪಿಕೋ ಮಾಡ್ಕೋಬೇಕಾದ್ರೆ ಸೇಮ್ ಇದೇ ರೀತಿ ಒಂದು ಸೈಡಲ್ಲಿ ಎಳ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ಲಫಿಯಾಗಿ ಕಾಣಿಸುತ್ತೆ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾನು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಜೋಡಿಸ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೀವು ಹೊಸ್ದಾಗಿ ಕಲಿತಾ ಇದ್ದರೆ ಶೋಲ್ಡರ್ ಸೆಂಟರಿಂದ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಬೇಕು, ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ತುಂಬ ವೀಡಿಯೋದಲ್ಲಿ ಅದನ್ನು ತೋರಿಸಿದ್ದೀನಿ ಕೂಡ. ಈಗ ಒಂದು ಸಲ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಮತ್ತೆ ನಾವು ಇನ್ನೂ ಒಂದು ಸ್ಟಿಚ್ಚನ್ನು ಕೂಡ ಹಾಕ್ಕೋಬೇಕು, ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನು ಎಲ್ಲ ವೀಡಿಯೋದಲ್ಲೂ ಕೂಡ ಹೇಳ್ತಾನೆ ಇರ್ತೀನಿ, ಎರಡು ಪೀಸನ್ನು ನಾವು ಜಾಯಿನ್ ಮಾಡ್ಕೋಬೇಕಾದ್ರೆ ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು, ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಬಿಡಬಾರ್ದು ಅಂತ. ಸೊ ಇಲ್ಲಿ ಕೂಡ ನಾನು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಎರಡೂ ಸ್ಲೀವ್ಸನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ, ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು. ಹೀಗೆ ಎರಡು ಸ್ಲೀವ್ಸನ್ನು ಕೂಡ ಜಾಯಿನ್ ಮಾಡ್ಕೊಂಡ್ಮೇಲೆ ಇದನ್ನು ಸೈಡ್ಗೆ ಇಟ್ಕೊಂಡು ನೆಕ್ಸ್ಟ್ ನಾವು ಬಾಟಮನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬಾಟಮನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಇನ್ನೊಂದು ಸ್ಲೀವ್ಸನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಲೈನಿಂಗನ್ನು ಬಾಟಮಲ್ಲಿ ಈ ರೀತಿ ಪೀಸು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಜೋಡಿಸ್ಕೊಂಡು ಅದನ್ನು ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ. ನೀವು ಫಸ್ಟೇ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಹೊಸ್ದಾಗಿ ಕಲಿತಾ ಇರೋರಾದರೆ ಕನ್ಫ್ಯೂಸ್ ಆಗುತ್ತೆ. ಅದು ಎಲ್ಲಿಗೆ ಬರುತ್ತೆ ಅಂತ ಹೋಲ್ಡಿಂಗ್ ಮೇಲೇ ನೋಡಿಕೊಂಡು ಒಂದು ಪಿನ್ನನ್ನು ಬೇಕಾದರೆ ಹಾಕ್ಕೊಬಿಡಿ, ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ನಂತರ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಈ ರೀತಿ ಚೆಕ್ ಮಾಡಿಕೊಂಡು ಒಂದು ಸಲ ಈಗ ನೋಡಿ, ಈ ರೀತಿ ಉಲ್ಟಾ ಮಾಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ವಲ್ಲ ಅದನ್ನು ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ಟರ್ನ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ನಾವು. ನೋಡಿ, ಈ ರೀತಿ ಜೋಡಿಸ್ಕೊಂಡು ಒಂದ್ರ ಮೇಲೆ ಒಂದು ಉಲ್ಟಾ ಬರಬೇಕು, ಮೇನ್ ಸೈಡು ಒಳಗಡೆಗೆ ಹೋಗ್ಬೇಕು. ಆ ರೀತಿ ಜೋಡಿಸ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಉಲ್ಟಾ ಮಾಡಿ ಅದರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇದು 4 ಪೀಸ್ ಇತ್ತಲ್ಲ, ಅದು 4 ಕೂಡ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎಲ್ಲ ಪೀಸಸ್ನೂ ಕೂಡ ಈಗ ಕೆಳಗಡೆ ಸೈಡ್ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಇದು ಕೂಡ 2 ಪೀಸ್ಗಳಿರುತ್ತಲ್ವ, 2 ಪೀಸ್ಗಳನ್ನೂ ಕೂಡ ಸೇಮ್ ಇದೇ ರೀತಿಯೇ ಡಬಲ್ ಫೋಲ್ಡಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೇಕು.
ಲೈನಿಂಗನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಎರಡು ಪೀಸುಗಳನ್ನು ಕೂಡ ನಾವು ಸ್ಟಿಚ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಪೀಸನ್ನು ಜಾಯಿನ್ ಮಾಡ್ಕೊಂಡಾದಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾವು ಮೇನ್ ಕ್ಲಾತನ್ನು ಕೂಡ ಹೀಗೇ ಸ್ಟಿಚ್ ಮಾಡ್ಕೊಳ್ಳೋಣ. ಸೇಮ್ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀವೋ ಸೇಮ್ ಮೆಥಡಲ್ಲಿ ಅದನ್ನು ಕೂಡ ನೋಡಿ ಈ ಪೀಸಸನ್ನು ಜಾಯಿನ್ ಮಾಡ್ಕೊಳ್ಳೋಣ. ನಾವಾಗಲೇ ಲೈನಿಂಗಿಗೆ ಜಾಯಿನ್ ಮಾಡಿದ್ವಲ್ಲ, ಸೇಮ್ ಮೆಥಡಲ್ಲೇ ಇದನ್ನು ಕೂಡ ಈ ರೀತಿ ರಾಂಗ್ ಸೈಡ್ಗೆ ಸ್ಟಿಚ್ ಬೀಳೋ ಥರ ನೋಡಿಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡು ಇದು ಕೂಡ ಉಲ್ಟಾ ಮಾಡಿ ಮತ್ತೆ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಮೇನ್ ಫ್ಯಾಬ್ರಿಕ್ನ ಕೂಡ ಪೀಸ್ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಲೈನಿಂಗನ್ನು ಈ ರೀತಿ ಹಾಕ್ಕೊಂಡು ಇದರ ಮೇಲೆ ಮೇನ್ ಕ್ಲಾತನ್ನು ಈ ರೀತಿ ಜೋಡಿಸ್ಕೊಂಡು ಒಂದು ಪೀಸನ್ನು ಇನ್ನೊಂದು ಪೀಸ್ಗೆ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಇವು ಕೂಡ ಎರಡೆರಡು ಪೀಸ್ ಇರುತ್ತಲ್ವ, ಫ್ರಂಟ್ದು ಬ್ಯಾಕ್ದು. ಸೊ ಈ ರೀತಿ ನೋಡಿಕೊಂಡು ಇದ್ರ ಮೇಲೆ ನೋಡಿ ಈ ರೀತಿ ಜೋಡಿಸ್ಕೊಂಡು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಎರಡನ್ನು ಜೋಡಿಸ್ಕೊಳ್ಳಿ. ಇದು ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ನ ಯಾವುದೇ ಕಾರಣಕ್ಕೂ ಎಳಿಬೇಡ್ರಿ, ಯಾಕಂದರೆ ಕೆಲವು ಕ್ಲಾತು ನಾವು ಎಳೆದಷ್ಟು ಜಗ್ತಾ ಇರುತ್ತೆ. ಸೊ ಹಾಗಾಗಿ ಎಳಿದಿರ ಈ ರೀತಿ ನೋಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಈ ರೀತಿ ಲೈನಿಂಗನ್ನು ಮೇನ್ ಕ್ಲಾತನ್ನು ತಗೊಂಡು ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ಜಾಯಿನ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಸ್ಟಿಚ್ ಮಾಡಿ ಇಟ್ಕೊಂಡಿರೋ ಬಾಡಿ ಪಾರ್ಟನ್ನು ತಗೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇದನ್ನು ಕೂಡ ನೋಡಿ ಒಂದರ ಮೇಲೆ ಒಂದನ್ನು ನಾನು ಉಲ್ಟಾ ಇಡ್ತಾ ಇದ್ದೀನಿ. ಮೇನ್ ಸೈಡ್ ಅನ್ನೋದು ಒಳಗಡೆಗೆ ಹೋಗಬೇಕು, ಲೈನಿಂಗ್ ಇರೋದು ಎರಡೂ ಕೂಡ ಔಟ್ಸೈಡ್ಗೆ ಬರಬೇಕು. ಆ ರೀತಿ ಜೋಡಿಸ್ಕೊಂಡು ಇಲ್ಲಿ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಕಂಪಲ್ಸರಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗೇ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕೆಳಗಡೆ ಬಾಟಮ್ ಕೂಡ ಎಕ್ಸ್ಟ್ರಾ ಸಿಗಾಕೊಂತು ಅಂದರೆ ಮತ್ತೆ ನಾವು ಸ್ಟಿಚ್ಚನ್ನು ಓಪನ್ ಮಾಡಿಕೊಂಡು ಇನ್ನೊಂದು ಸಲ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಇಲ್ಲಿ ಕೂಡ ಮತ್ತೆ ನಾವು ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಂಪಲ್ಸರಿ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನು ಕೂಡ ನೋಡಿ ಇಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಈಗ ಒಂದು ಪಾರ್ಟನ್ನು ನಾನು ಜಾಯಿನ್ ಮಾಡಿದ್ದೀನಿ. ಸೇಮ್ ಇದೇ ರೀತಿ ಇನ್ನೂ ಒಂದು ಪಾರ್ಟನ್ನು ಕೂಡ ಜಾಯಿನ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಒಂದನ್ನು ಇನ್ನೊಂದನ್ನು ಕೂಡ ಸೇಮ್ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಈಗ ಈ ಕಡೆಗೂ ಕೂಡ ಇನ್ನೊಂದನ್ನು ಜಾಯಿನ್ ಮಾಡ್ಕೊಳ್ಳಿ. ಈಗ ಎರಡನ್ನೂ ಜಾಯಿನ್ ಮಾಡ್ಕೊಂಡ್ಮೇಲೆ ಸ್ಲೀವ್ಸ್ ಕಡೆಯಿಂದ ಈಗ ನಾವು ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನಂತರ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿದ್ದೀವೋ ಅಷ್ಟನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಎಡ್ಜಿಗೆ ಅರ್ಧ ಇಂಚ್ ಮಾತ್ರ ಮಾರ್ಜಿನ್ ಬಿಟ್ಟು ಈ ರೀತಿ ಒಂದು ಸ್ಟಿಚ್ಚನ್ನು ಸ್ಲೀವ್ಸ್ ಹತ್ರದಿಂದ ಬಾಡಿ ಪಾರ್ಟು ಹಾಗೆ ಬಾಟಮನ್ನು ಕೂಡ ತಗೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಬಾಟಮಲ್ಲಿ 4 ಪೀಸ್ ಇರುತ್ತಲ್ವ, ಲೈನಿಂಗು ಮತ್ತು ಮೇನ್ ಕ್ಲಾತು ಸೇರಿ ಆ ಪೀಸಸ್ಗಳನ್ನ ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಫುಲ್ ಕೆಳಗಡೆವರೆಗೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟಿದ್ವಲ್ಲ 2 ಇಂಚಸ್ಸು, ಅದನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಹೀಗೆ ಕೆಳಗಡೆವರೆಗೂ ಫಸ್ಟ್ ಒಂದು ಸ್ಟಿಚ್ಚನ್ನು ಹಾಕ್ಕೋಬಿಡಿ. ಈಗ ನಾನು ಸ್ಲೀವ್ಸ್ಗೆ ಲೈನಿಂಗನ್ನು ಹಾಕಲಿಲ್ಲ ಆಗಲೇ, ಮತ್ತು ಪಿಕೋ ಮಾಡ್ಕೊಂಡಿದ್ದರಿಂದ ಅದು ಪ್ಲಫಿಯಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಕ್ಸ್ಟ್ರಾ ಮಾರ್ಜಿನನ್ನು ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ. ಈಗ ಬಾಡಿ ಪಾರ್ಟ್ಗೆ ಮಾತ್ರ ಎಕ್ಸ್ಟ್ರಾ ಮಾರ್ಜಿನ್ ನಾವು 2 ಇಂಚಸ್ ಬಿಟ್ಟಿದ್ವಲ್ಲ ಅದನ್ನು ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆಯೇ ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಬಾಟಮ್ಗೆ ಬರಬೇಕಾದ್ರೆ ಅಲ್ಲಿ ಕೂಡ ಅರ್ಧ ಇಂಚೇ ಸಾಕು. ಹಾಗಾಗಿ ಇದನ್ನು ಎಡ್ಜಿಗೆ ಈ ರೀತಿ ತಂದುಬಿಟ್ಟು ಮತ್ತೆ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಕೆಳಗಡೆವರೆಗೂ ಕೂಡ ಹಾಕ್ಕೋಬಿಡಿ. ಅಂದರೆ ಇಲ್ಲಿ ಕೂಡ ಡಬಲ್ ಸ್ಟಿಚ್ ಅನ್ನೋದು ಕೂಡ ಒಂದೇ ಸಲ ಸ್ಟಿಚ್ ಮಾಡ್ಕೋಬೋದು. ನಂತರ ನೀವು ಬಾಡಿ ಪಾರ್ಟ್ಗೆ ಎಕ್ಸ್ಟ್ರಾ ಸ್ಟಿಚಸ್ ಬೇಕಂದರೆ ಒಂದೆರಡು ಹಾಕ್ಕೊಳ್ಳಿ ಬೇಕು ಅಂದರೆ.
ಹೀಗೆ ಸ್ಟಿಚ್ ಮಾಡಿಕೊಂಡೆ ಎರಡು ಸೈಡು ಕೂಡ ಇದು ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ. ಇದು ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದು ಕೂಡ ತೋರಿಸ್ತೀನಿ. ಕೆಳಗಡೆ ಸೈಡು ನಾನು ಇದಕ್ಕೆ ಸ್ಲೀವ್ಸಿಗೆ ಮಾಡ್ಕೊಂಡ್ವಲ್ವ ಅದೇ ರೀತಿ ಪಿಕೋ ಮಾಡ್ಕೊತೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ.